ಹೆಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಇದು ಸೌತ್ ಕೊರಿಯಾ ಬ್ಲಾಗೆ. ಆ್ಯಂಡ್ ಅದಕ್ಕಿಂತ ಮುಂಚೆ ಹಿಂದಿನ ದಿನ ನಮ್ಮ ಆಫೀಸಲ್ಲಿ ಪೂಜೆ ಇದೆ. ಅಂದರೆ ಆಫೀಸ್ ಮಾಡಿ ಆಲ್ಮೋಸ್ಟ್ 1.5 ಇಯರ್ ಆಯಿತು. ಸೊ ಪೂಜೆ ಮಾಡಿಸೋಣ ಟು ಮೇಂಟೈನ್ ದಟ್ ಪಾಸಿಟಿವಿಟಿ ಅಂತ ಅದ್ರ ಪ್ರಿಪ್ರೇಷನ್ ನಡೀತಾ ಇದೆ ಇಲ್ಲಿ. ನಾನು ಆ್ಯಂಡ್ ನಮ್ಮಮ್ಮ ಇಬ್ಬರು ಸೇರಿಕೊಂಡು ಹೂವು ಕಟ್ತಾ ಇದ್ದೀವಿ, ಹಾರಗಳು ಮಾಡ್ಕೊಳ್ತಾ ಇದ್ದೀವಿ ನಾಳೆ ಪೂಜೆಗೆ. ನಮಗೇನೂ ಗೊತ್ತಿಲ್ಲ, ನಮ್ಗೆ ತುಂಬ ಖುಷಿಯಾಗುತ್ತೆ ಪೂಜೆಗೆ ನಾವೇ ನಮ್ಮ ಕೈಯಿಂದ ಹಾರ ಮಾಡಿದಾಗ. ಸೊ ಇದೆಲ್ಲ ಮಾಡಿ ಮುಗಿಸಿ ಕ್ಲೀನ್ ಮಾಡಿ ಆ್ಯಂಡ್ ಅದಾದಮೇಲೆ ರಿಟರ್ನ್ ಗಿಫ್ಟ್ಸು ಕೂಡ ತರಿಸಿದ್ದೆ. ರಿಟರ್ನ್ ಗಿಫ್ಟ್ಸ್ನೆಲ್ಲ ಪ್ಯಾಕಿಂಗ್ ಮಾಡಿ ಸಪ್ರೇಟ್ ಅದು ಕೂಡ ರೆಡಿ ಮಾಡಬೇಕಿತ್ತು ಬಂದವ್ರಿಗೆ, ಬಿಕಾಸ್ ಬೆಳಗ್ಗೆ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ ಅಂತ ಎಲ್ಲ ಪ್ರಿಪೇರ್ ಮಾಡಿಟ್ಟು ಆ್ಯಂಡ್ ಆಫೀಸ್ನ ಕ್ಲೀನ್ ಮಾಡಿ ಹೋಗುವಷ್ಟರಲ್ಲಿ ತುಂಬ ಲೇಟ್ ಆಯಿತು. ನಾಳೆ ಪೂಜೆಗೆ ಯಾರಾದರೂ ಹಿರಿಯವರು ಬಂದರೆ ಅವ್ರಿಗೆ ಸನ್ಮಾನ ಮಾಡೋಣ ಅಂತ ಈಗಲೆಲ್ಲ ಪ್ರಿಪೇರ್ ಮಾಡಿಟ್ಕೊಂಡು ರಿಟರ್ನ್ ಗಿಫ್ಟ್ಸ್ಗಳು ಕೂಡ ರೆಡಿಯಾಗಿತ್ತು. ಅದನ್ನು ಕೂಡ ಒಂದು ಕಡೆ ನೀಟಾಗಿ ಜೋಡಿಸಿಟ್ಟು ಆಫೀಸೆಲ್ಲ ಕ್ಲೀನ್ ಮಾಡಿ, ಬಿಕಾಸ್ ನಾಳೆ ಬೆಳಗ್ಗೆ ಪುರೋಹಿತರು ಬಂದರೆ ಅವ್ರು ಆರಾಮಾಗಿ ಪೂಜೆ ರೆಡಿ ಮಾಡ್ಕೋಬೋದು ಅಂತ ಎಲ್ಲ ರೆಡಿ ಮಾಡಿಟ್ಟು ನಾವು ಹೊರಡ್ತಾ ಇದ್ದೀವಿ. ವೆರಿ ಸಿಂಪಲ್ ಪೂಜಾ ನಾವು ಇಟ್ಕೊಂಡಿರೋದು. ಇದು ಆಫೀಸ್ ಓಪನಿಂಗ್ ಅಲ್ಲ, ಆಫೀಸ್ ಓಪನಿಂಗ್ ಮಾಡಿ ಆಲ್ಮೋಸ್ಟ್ 1.5 ಇಯರ್ ಆಗಿದೆ. ಸೊ ಆ ಪಾಸಿಟಿವಿಟಿನ ಮೇಂಟೈನ್ ಮಾಡೋಣ ಅಂತ ಪೂಜೆ ಮಾಡಿಸ್ತಾ ಇರೋದು. ಹಾಗಾಗಿ ಒಂದು 30ರಿಂದ 35 ಜನನ ಅಷ್ಟೇ ಇನ್ವೈಟ್ ಮಾಡಿರೋದು. ಎರಡು ಗಂಟೆ ರಾತ್ರಿ ಪೀಸ್ ಮಾಡ್ತಿದ್ಯಲ್ಲ ನೀನು. 2 ಗಂಟೆಯಲ್ಲಿ 2:30 ಕಣಚಿನ 2:30 ಮನೆಗೆ ರೀಚ್ ಆಗಿ ಫ್ರೆಶ್ ಅಪ್ ಆಗಿಬಿಟ್ಟು ನಾಳೆ ಬೆಳಗ್ಗೆ ಹಾಕೋಬೇಕಾಗಿರೋ ಬಟ್ಟೆ ಒಡವೆ ಎಲ್ಲ ಎತ್ತಿಟ್ಕೊಂಡು ಇನ್ನೇನು ಮಲ್ಕೊಳ್ತಿದ್ದೀನಿ. ಏನು ಸ್ಕಿನ್ ಕೇರ್ ನೋಡ್ತಿದ್ದೀರಾ, ಮೆಸ್ಸಿಯಾಗಿ ಹೋಗಿದೆ. ಸೌತ್ ಕೊರಿಯಿಂದ ಬಂದಮೇಲೆ ಫುಲ್ ಚೇಂಜ್ ಆಗುತ್ತೆ. ನೆಕ್ಸ್ಟ್ ಸ್ಮೈಲ್ ಮಾಡಿ ಕರಿ ಅಮ್ಮೆ. ಹೆಂಗ್ ಮಾಡಿದೆ ಎಕ್ಸ್ಪ್ರೆಷನ್ ಟೈಮ್ ಆಯ್ತು ನೋಡಿ. ರೂಪಿ ನಾನು ನೀರು ಹೊಡ್ಕೋಬೇಕಾಯ್ತು. ವಿಡಿಯೋ ಕಳಿಸ್ತೇನೆ PG ಗ್ರೂಪಿಗೆ ಕೂಡ. ಆಫೀಸ್ ಪೂಜೆ ತುಂಬ ಚೆನ್ನಾಗಾಯಿತು. ಆ್ಯಂಡ್ ನಾನು ಈ ಸಲ ತುಂಬ ಸಿಂಪಲಾಗಿಯೇ ರೆಡಿಯಾಗಿದ್ದೆ. ನಂದು ರೂಮ್ ಅಂತೂ ಕೇಳಂಗೆ ಇಲ್ಲ, ಎಲ್ಲ ಕಾರ್ನರ್ ಕೂಡ ಮೆಸ್ಸಿಯಾಗಿ ಹೋಗ್ಬಿಟ್ಟಿದೆ. ಬಿಕಾಸ್ ಆಫೀಸ್ ಪೂಜೆ ಆ್ಯಂಡ್ ಆಲ್ಸೋ ಸೌತ್ ಕೊರಿಯಾ ಪ್ಯಾಕಿಂಗ್ ಅಂದರೆ ನಿಮಗೆ ಗೊತ್ತಲ್ವ ನಾವು ಹೆಂಗೆ ರೂಮೆಲ್ಲ ಅಂಟ್ಕೊಳ್ತೀವಿ ಹುಡುಗಿರು ಅಂತ. ಹಾಗಾಗಿ ಸೊ ನನಗೆ ಪ್ಯೂರ್ ಕ್ರೇಪ್ ಸಿಲ್ಕ್ ಸೀರೆ ಅಂದರೆ ಯಾವುದೇ ಪ್ಯೂರ್ ಸಿಲ್ಕ್ ಸೀರೆಗಳು ಹಾಕ್ಕೊಳ್ಳೋದಕ್ಕೆ ನಂಗೆ ತುಂಬ ಖುಷಿ ಆಗುತ್ತೆ ಆ್ಯಂಡ್ ತುಂಬ ಕಂಫರ್ಟಬಲ್ ಅನಿಸುತ್ತೆ. ದಿಸ್ ಈಸ್ ಆಲ್ಸೋ ಪ್ಯೂರ್ ಕ್ರೇಪ್ ಸಿಲ್ಕ್. ಇನ್ಸ್ಟಾಗ್ರಾಮಲ್ಲಿ ಒಂದು ವೆಬ್ಸೈಟಲ್ಲಿ ತರಿಸ್ಕೊಂಡಿದ್ದು, ತುಂಬ ಕಂಫರ್ಟಬಲ್ ಆಗಿತ್ತು, ಚೆನ್ನಾಗಿತ್ತು ಕೂಡ. ನಂಗೆ ಆರೆಂಜ್ ಕಲರ್ ಬೇಕಿತ್ತು ಅಂತಲೇ ಪೂಜೆಗೆ ಅಂತ ತರಿಸ್ಕೊಂಡಿದ್ದು.
The next day. ಫೈನಲಿ ಏರ್ಪೋರ್ಟಿಗೆ ಹೊರಟೆ. ನಂಗೆ ತುಂಬ ಖುಷಿ ಆಗ್ತದೆ ಬಿಕಾಸ್ ನಿಮಗೆ ಗೊತ್ತಿರುತ್ತೆ, ನನ್ನ ಪ್ರೀವಿಯಸ್ ಲಾಗ್ ನೋಡಿರ್ತೀರ, ನಂದು ವೀಸಾ ಡಿಲೇ ಆಗಿ ನಂದು ಮುಂಚೆ ನಾನು ಬುಕ್ ಮಾಡಿದ್ದು ಎಲ್ಲ ಕ್ಯಾನ್ಸಲ್ ಮಾಡ್ಕೊಳ್ಳೋಂಗಾಯ್ತು. ಅಂದರೆ ಕ್ಯಾನ್ಸಲ್, ನನಗೆ ಯಾವುದೂ ರೀಫಂಡ್ ಕೂಡ ಬರಲಿಲ್ಲ. ಆಲ್ಮೋಸ್ಟ್ ನಂದು 1.5 ಲಕ್ಷದವರೆಗೂ ನಾನೇನು ಸ್ಪೆಂಡ್ ಮಾಡಿದ್ದೆ ಅದು ದುಡ್ಡು ನಂಗೆ ವಾಪಸ್ ಬರಲೇ ಇಲ್ಲ. ಸೊ ತುಂಬ ಬೇಜಾರಾಗಿತ್ತು. ಇದು ಮತ್ತೆ ನಾನು ಸೆಪ್ರೇಟಾಗಿ ಬುಕ್ ಮಾಡ್ಕೊಂಡಿದ್ದು. ಅಂದರೆ ತುಂಬ ತುಂಬ ಎಕ್ಸೈಟೆಡ್ ಆ್ಯಂಡ್ ಹ್ಯಾಪಿ ಬಿಕಾಸ್ ದಿಸ್ ಇಸ್ ಮೈ ಡ್ರೀಮ್ ಕಂಟ್ರಿ. ಐ ಆಮ್ ಬಿಗ್ ಫ್ಯಾನ್ ಆಫ್ ಕೆ ಡ್ರಾಮಾ. ಫೈನಲಿ ಯೂಸ್ ಮಾಡಿಕೋ ಬಾಕ್ಸು, ಅವ್ರು ಸ್ವಲ್ಪ ಹಾಕೊಂಡು ಮಾಡಿಕೋ. ನಾವು ಇಲ್ಲಿಂದ ಫಸ್ಟ್ ಆಫೀಸಿಗೆ ಹೋಗ್ತಾ ಇದ್ದೀವಿ ಬಿಕಾಸ್ ನೆನ್ನೆ ಪೂಜೆ ಮಾಡಿದ್ವಲ್ವ, ಅದು ಹಾಗೆ ಇದೆ ಎಲ್ಲ ಸೆಟಪ್ಪು. ಸೊ ಹೋಗಿ ಇನ್ನೊಂದ್ಸಲ ದೀಪ ಹಚ್ಬಿಟ್ಟು ಅದು ಒಂದು ರೌಂಡ್ ನೋಡ್ಕೊಂಬರೋಣ ಆಫೀಸ್ನ ಅಂತ. ಮಮ್ಮಿ ನನ್ನ ಜೊತೆ ಬರ್ತಿದ್ದಾರೆ. ಅವ್ರು ನನಗೆ ಆಫೀಸಿಗೆ ಡ್ರಾಪ್ ಮಾಡಿ ನಾನು ಏರ್ಪೋರ್ಟಿಗೆ ಹೋಗ್ತಿದ್ದೀನಿ. Later. ನನಗೆ ಬ್ಯಾಂಕಾಕಿಂದ ಸಿಯೋಲ್ಗೆ ಕನೆಕ್ಟಿಂಗ್ ಫ್ಲೈಟ್ ಇತ್ತು ಆ್ಯಂಡ್ ಬ್ಯಾಂಕಾಕಿಗೆ ರೀಚ್ ಆಗೋಷ್ಟು ಆಲ್ಮೋಸ್ಟ್ ಬೆಳಗ್ಗೆ ಒಂದು 6 ಗಂಟೆ ಆಗಿತ್ತು. ಅಗೇನ್ ಬ್ಯಾಂಕಾಕಲ್ಲಿ 1 ಅವರ್ ವೆಯ್ಟ್ ಮಾಡಿ ಅದಾದಮೇಲೆ ನನಗೆ ಅರೌಂಡ್ 8 o'clock ಬೆಳಗ್ಗೆ ನನಗೆ ಫ್ಲೈಟ್ ಇತ್ತು. ಸೊ ಆಲ್ಮೋಸ್ಟ್ 1 ಅವರ್ ನಂಗೆ ಟೈಮ್ ಸಿಕ್ತು, ವೆಯ್ಟ್ ಮಾಡ್ತಿದ್ದೆ.
think here from in Central City, Myeongdong, subway, huh? Subway I'll take. Subway 25 minutes, 30 minutes. Yeah, I'll take. I'll go to Myeongdong market. And one more market is there, no? Namdaemun, Ah. Dongdaemun, Uh-huh. sometimes Itaewon. Uh-huh. I think best Uh-huh. Myeongdong. Myeongdong. Okay. I'll go there. And the restaurant, Mhm. Seoul 24 hours open. Mm-hmm. Okay. More 5:30 start. Okay. Busan 2-hour half. Uh-huh. One day trip. Okay. Tonight back. So. Oh, okay. Okay. 단속 구간입니다. Ebuseyo means hello, right? Hello. Hello. Yeah. Hi. Annyeong. Annyeong. 잠시 후 50km 신호 위반 In 과속 단속 구간입니다. Korean language very interesting. 안녕, hi, okay? Hi. 안녕. Hi. Good night. Good night. 안녕. Annyeong. Understand? Little long. 안녕. Good night. Short. 안녕. Annyeong. How are you? Okay. 좌회전입니다. 안녕. 고마워. 오. ಫೈನಲಿ ಆಫ್ಟರ್ 12 hours of flight and 2 hours of ಅದು ಇದು ಟ್ರಾವೆಲ್ ಹೋಟೆಲ್ ರೀಚ್ ಆದೆ ಫುಲ್ ಜೋಶ್. Later that same evening. ಸೊ ರೆಡಿಯಾಗಿ ಮನಿ ಎಕ್ಸ್ಚೇಂಜ್ ಕೂಡ ಮಾಡಬೇಕಿತ್ತು, ಹಾಗೆ ಡಿನ್ನರು ಮುಗಿಸ್ಕೊಂಬಿಡೋಣ ಅಂತ ಹಾಂಗ್ಡೇ ಸ್ಟ್ರೀಟಿಗೆ ಹೋಗ್ತಾ ಇದ್ದೀನಿ. 바꿀 수 있나요, 사장님? Tour. How is it? Thank you. It's a dream. Oh, thanks for telling me that. What's your favorite singer? Yeah, I don't know Indian singer. Yeah. Oh, really? Okay. I don't know Indian song, India song, so I'm going to pick a popular song. I just took popular song. 유명한 노래 하나 외우겠습니다.
노래는 그 콜드플레이의 노래인데 비바 라 비다라는 노래 해보겠습니다. I used to want a boy, she's the vibes when I get. ಊಟ ಆದಮೇಲೆ ಆ ಏರಿಯಾನ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿ ಆ್ಯಂಡ್ ಹಾಗೆ ಸ್ವಲ್ಪ ಶಾಪಿಂಗ್ ಕೂಡ ಮುಗಿಸ್ಕೊಂಡು ಹೊರಟೆ ರೂಮ್ ಕಡೆಗೆ. 정류소는 아반티 호텔 서울입니다. 랩터벨 동교로 사거리 스피드로드 노약자 장애. ಇದು ನಾನು ಸ್ಟೇ ಆಗಿರೋ ಹೋಟೆಲ್ ಆಪೋಸಿಟ್ ಇರೋ ಒಂದು ರೆಸ್ಟೋರೆಂಟು. ನನಗೆ ನಮ್ಮ ಇಂಡಿಯನ್ ಟೈಮ್ ಪ್ರಕಾರ ನನಗೆ ಹಸಿವಾಗ್ತಾಯಿತ್ತು. ಸೊ ಇಲ್ಲಿ ಮಧ್ಯರಾತ್ರಿ 2:30-3 ಗಂಟೆ ನನಗೆ ಹಸಿವಾಗ್ತಾಯಿತ್ತು. ಸೊ ಹೋಗಿ ಏನಾರು ತಿನ್ನೋಣ ಅಂತ ಹೋಗ್ತಾಯಿದ್ದೀನಿ ಚಳಿಲಿ, ಬಿಕಾಸ್ ನಿದ್ದೆ ಬರ್ತಿರಲಿಲ್ಲ ಹಸಿವಿಗೆ. ಆಲ್ಸೋ ನಾನು ಹಿಂದಿನ ದಿನ ಆಫೀಸಲ್ಲಿ ಹೋಮ ಮಾಡಿಸಿದ್ರಿಂದ ನಾನ್ ವೆಜ್ ತಿನ್ನೋಂಗಿರಲಿಲ್ಲ. ಬಟ್ ಅನ್ಫಾರ್ಚುನೇಟ್ಲಿ ಸೌತ್ ಕೊರಿಯಲ್ಲಿ ತುಂಬ ಕಷ್ಟ ವೆಜಿಟೇರಿಯನ್ ಹುಡ್ಕೋದು. ಆ್ಯಂಡ್ ಹಸಿವಾಗ್ತಿದ್ರಿಂದ ನನಗೇನು ವಿಧಿ ಇಲ್ದಿರೆ ನಾನು ನಾನ್ ವೆಜ್ ತಿನ್ನೋಕ್ಕೆ ಶುರು ಮಾಡಿಬಿಟ್ಟೆ. ಇಲ್ಲಿಗೆ ನನ್ನ ಡೇ 1 ವ್ಲಾಗ್ ಮುಗೀತು. ಇದೇ ರೀತಿ ಡೇ 2, ಡೇ 3 ವ್ಲಾಗ್ನ ಶೇರ್ ಮಾಡ್ಕೊಳ್ತೀನಿ. ಬಿಕಾಸ್ ನನ್ನ ಎಕ್ಸ್ಪೀರಿಯೆನ್ಸ್ನ ನಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂದರೆ ಖುಷಿ ಆಗುತ್ತೆ ನನಗೆ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್.